ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ಮಗ.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅಂತ ಕರೆಸ್ಕೊಳ್ತಾ ಇರೋ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಭೀಕರ ಅನಾಹುತ ಉಂಟಾಗಿದೆ. ಕಾರ್ಯಕ್ರಮದ 17ನೇ ದಿನ ಮೌನಿ ಅಮಾವಾಸ್ಯೆ ಪ್ರಯುಕ್ತ ಜನವರಿ 29ರ ನಸುಕಿನ ಜಾವ ಕೋಟ್ಯಂತರ ಜನ ಸೇರಿದ್ರು. ಈ ವೇಳೆ ಕಾಲ್ತುಳಿತ ಉಂಟಾಗಿ ಇದುವರೆಗೂ ಕನಿಷ್ಠ 40 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದೆಲ್ಲ ವರದಿಗಳು. ಆದರೆ ಸರ್ಕಾರ ಅಧಿಕೃತವಾಗಿ ಈ ಕ್ಷಣದವರೆಗೂ ಕೂಡ 30 ಸಾವುಗಳನ್ನ ಕನ್ಫರ್ಮ್ ಮಾಡಿದೆ. 30 ಅಂತ ಅಧಿಕೃತ ಮಾಹಿತಿ ಅಷ್ಟೇ ಇರೋದು. ಇನ್ನು ಘಟನೆಯಲ್ಲಿ 100ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ದುರಂತದಲ್ಲಿ ಬೆಳಗಾವಿ ಮೂಲದ 4 ಕನ್ನಡಿಗರು ಮೃತಪಟ್ಟಿರೋದು ಕೂಡ ಗೊತ್ತಾಗಿದೆ. ಬೆಳಗಾವಿಯ ನಿವಾಸಿಗಳಾದ ಜ್ಯೋತಿ ಹತ್ತರ್ವಾಟ್ ಹಾಗೂ ಮೇಘಾ ಹತ್ತರ್ವಾಟ್, ಶಿವಾಜಿನಗರದ ನಿವಾಸಿ ಮಹಾದೇವಿ ಬಾವನೂರ್ ಮತ್ತು ಶೆಟ್ಟಿಗಲ್ಲಿ ನಿವಾಸಿ ಅರುಣ್ ಕೋಪಡೆ ಪ್ರಾಣ ಕಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ 8 ಜನ ಬೆಳಗಾವಿ ಮೂಲದವರ ಪತ್ತೆ ಇಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಕುಂಭಮೇಳಕ್ಕೆ ಹೋದವರ ಕುರಿತ ಆತಂಕ ಇನ್ನಷ್ಟು ಹೆಚ್ಚಾಗ್ತಿದೆ. ಈ ಕುಂಭಮೇಳ ಕಾರ್ಯಕ್ರಮ ಮುಗಿಸಿ ವಾಪಸ್ ಬರುತ್ತಿದ್ದ ಮೈಸೂರು ಹಾಗೂ ಮಂಡ್ಯ ಮೂಲದ 2 ಯುವಕರು ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಇವ್ರನ್ನ ರಾಮಕೃಷ್ಣ ಶರ್ಮಾ ಮತ್ತು ಅರುಣ್ ಶಾಸ್ತ್ರಿ ಅಂತ ಗುರುತಿಸಲಾಗಿದೆ. ಇನ್ನು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ PM ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಸೇರಿ ಸಾಕಷ್ಟು ಜನ ಕಂಬನಿ ಮಿಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಗೃಹ ಮಂತ್ರಿ ಅಮಿತ್ ಶಾ ಬುಧವಾರ ಬೆಳಗ್ಗೆಯಿಂದ 4-5 ಬಾರಿ UP CM ಯೋಗಿ ಆದಿತ್ಯನಾಥ್ರಿಗೆ ಫೋನ್ ಮಾಡಿ ಕ್ಷಣದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಕುಂಭಮೇಳ ದುರಂತಕ್ಕೆ CM ಸಿದ್ದರಾಮಯ್ಯ ಕೂಡ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ಘಟನೆಯಲ್ಲಿ ರಾಜ್ಯದ ಕೆಲವರು ಗಾಯಗೊಂಡಿರುವ ಮಾಹಿತಿ ಇದೆ. ಅವನ್ನೆಲ್ಲ ರಾಜ್ಯಕ್ಕೆ ಕರ್ಕೊಂಡ್ಬರೋಕೆ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಕನ್ನಡಿಗರ ರಕ್ಷಣೆಗಾಗಿ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದೆ ಅಂತ CM ಹೇಳಿದ್ದಾರೆ. ಇನ್ನು ಇವತ್ತಿನ ಮೌನಿ ಅಮಾವಾಸ್ಯೆಯ ಒಂದೇ ದಿನದಲ್ಲಿ ಸಂಜೆ 7 ಗಂಟೆ ವೇಳೆಗೆಲ್ಲ 7 ಕೋಟಿ ಭಕ್ತರು, ಒಂದೇ ದಿನದಲ್ಲಿ 7 ಕೋಟಿ ಭಕ್ತರು ಅಲ್ಲಿ ಸೇರಿದ್ರು, ಪವಿತ್ರ ಸ್ನಾನವನ್ನ ಮಾಡಿ ಬಂದಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದ ಜನ, ಕರ್ನಾಟಕದ ಪಾಪ್ಯುಲೇಷನ್ ಅಷ್ಟು ಜನ ಬೆಳಗ್ಗಿನಿಂದ ಸಂಜೆ 7 ಗಂಟೆ ಒಳಗಡೆ ಕರ್ನಾಟಕದ ಇಡೀ ಪಾಪ್ಯುಲೇಷನ್ ಅಷ್ಟು ಜನ ಬರೀ ಆ ಕುಂಭಮೇಳದಲ್ಲಿ ಪಾಲ್ಗೊಂಡು ಬಂದಿದ್ದಾರೆ. ದಿನ ಮುಗಿಯೋ ಹೊತ್ತಿಗೆ ಅಂದರೆ ಗುರುವಾರ ಬೆಳಗಿನ ಜಾವದ ಹೊತ್ತಿಗೆ 10 ಕೋಟಿ ದಾಟುತ್ತೆ ಅಂತ ಹೇಳಲಾಗ್ತಿದೆ. ಇಂತಹ ಬೃಹತ್ ಜನಸಮುದಾಯ ಏಕಕಾಲದಲ್ಲಿ ಅಸೆಂಬಲ್ ಆಗುತ್ತೆ ಅಂತ ಹೇಳಿದ್ರೆ ಅಭೂತಪೂರ್ವವಾದ ಭದ್ರತಾ ಕ್ರಮಗಳು ಬೇಕು. ಅದೇ ಕಾರಣಕ್ಕಾಗಿ 50,000ಕ್ಕೂ ಅಧಿಕ ಭದ್ರತಾ ಸಿಬ್ಬಂದಿಯನ್ನು ಹಾಕಲಾಗಿತ್ತು. ಡ್ರೋನ್ನಿಂದ ಹಿಡಿದು ಎಲ್ಲ ಟೆಕ್ನಾಲಜಿಗಳನ್ನು ಬಳಸಿಕೊಳ್ಳಲಾಗಿತ್ತು. ಆದರೂ ಕೂಡ ಕಾಲ್ತುಳಿತ ಉಂಟಾಗಿದೆ. ಹಾಗಿದ್ರೆ ಈ ಘಟನೆ ಹೇಗಾಯಿತು? ಘಟನೆಗೆ ಸಂಬಂಧಪಟ್ಟಂಥ ವಿಸ್ತೃತ ಮಾಹಿತಿ ಈ ವರದಿಯಲ್ಲಿ ನಾವು ಬೆಳಗ್ಗೆನೇ ಪಬ್ಲಿಷ್ ಮಾಡಿದ್ದೀವಿ. ಫುಲ್ ನ್ಯೂಸ್ ಎಂಡ್ನಲ್ಲಿ ನಾವು ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ. ಫುಲ್ ನ್ಯೂಸ್ ಮುಗಿತಾ ನೀವು ಟ್ಯಾಪ್ ಮಾಡೋ ಮೂಲಕ ಸ್ಕ್ರೀನ್ ಮೇಲೆ ಆ ವಿಡಿಯೋಗೆ ಜಂಪ್ ಆಗಿ ಈ ಕಾಲ್ತುಳಿತದ ಪೂರ್ಣ ವಿವರವನ್ನು ಪಡ್ಕೋಬೋದು. ಈಗ ಫುಲ್ ನ್ಯೂಸ್ನಲ್ಲಿ ಮುಂದುವರಿಯೋಣ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಗಲಾಟೆಗೆ ಮತ್ತಿಬ್ಬರು ಬಲಿಯಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಮಹಿಳೆ ಪ್ರೇಮಾ ಅವರು ಈ ದುರದೃಷ್ಟಕರ ನಿರ್ಧಾರವನ್ನು ಮಾಡಿಬಿಟ್ಟಿದ್ದಾರೆ ಅವರ ಜೀವನದಲ್ಲಿ. ಚನ್ನಪಟ್ಟಣದ ಬ್ಯಾಂಕ್ ಒಂದರಿಂದ 6 ಲಕ್ಷ ಸಾಲ ಪಡೆದಿದ್ದ ಈ ಮಹಿಳೆ 3 ತಿಂಗಳ ಕಂತು ಕಟ್ಟದ ಕಾರಣ ಮನೆಯನ್ನು ಸೀಸ್ ಮಾಡಲಾಗಿತ್ತು. ಇದರಿಂದ ನೊಂದು ಈ ದುರದೃಷ್ಟಕರ ಹೆಜ್ಜೆ ಇಟ್ಬಿಟ್ಟಿದ್ದಾರೆ. ಇನ್ನು ಅತ್ತ ಹಾಸನ ಜಿಲ್ಲೆ ಆಲೂರಿನ ಹೇಮಂತ್ ಅನ್ನೋ ರೈತ ವಿವಿಧ ಸಂಘಗಳಲ್ಲಿ ಅವ್ರ ಹೆಂಡತಿಯ ಹೆಸರಲ್ಲಿ 2 ಲಕ್ಷ ರೂಪಾಯಿಗೋದಿಕ ಸಾಲವನ್ನು ಮಾಡಿದ್ರಂತೆ. 2 ಲಕ್ಷ ರೂಪಾಯಿಗೋದಿಕ, ಬಹಳ ಏನು 2 ಕೋಟಿ ಅಲ್ಲ, 2,000 ಕೋಟಿ ಅಲ್ಲ, 2 ಲಕ್ಷ. ಅದು ಕೂಡ ಅವರನ್ನು ದುಡುಕಿನ ನಿರ್ಧಾರ ತಗೊಳ್ಳುವಂತೆ ಮಾಡಿಬಿಟ್ಟಿದೆ. ಇನ್ನು ರಾಜ್ಯದಲ್ಲಿ ದಿನೇ ಮಿತಿ ಮೀರ್ತಿರೋ ಮೈಕ್ರೋ ಫೈನಾನ್ಸ್ ಹಾವಳಿ ಕುರಿತು ಗೃಹ ಮಂತ್ರಿ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಜನವರಿ 30ನೇ ತಾರೀಕು ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗಟ್ಟೋಕೆ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಯಾರಾದರೂ ಕಿರುಕುಳ ಕೊಟ್ಟರೆ ಪೊಲೀಸರಿಗೆ ದೂರು ಕೊಡಿ, ನಾವು ಪೊಲೀಸರಿಗೆ ಸೊಮೋಟೋ ಕೇಸ್ ದಾಖಲಿಸಿಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದೀವಿ ಅಂತ ಗೃಹ ಮಂತ್ರಿ ರಾಜ್ಯದ ಜನತೆಗೆ ಕರೆ ಕೊಟ್ಟಿದ್ದಾರೆ.
ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ತೀವ್ರ ತರಾಟೆಗೆ ತಗೊಂಡಿದೆ. ಡಿಕೆಶಿ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಕೇಸನ್ನು ಸಿಬಿಐ ತನಿಖೆಗೆ ನೀಡಿದ ಅನುಮತಿಯನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿತ್ತು. ಇದನ್ನು ಪ್ರಶ್ನಿಸಿ ಸಿಬಿಐ ಹಾಗೂ ಯತ್ನಾಳ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಇದರ ವಿಚಾರಣೆ ನಡೆಸಿದ ಕೋರ್ಟ್, ರಾಜಕೀಯ ಉದ್ದೇಶದಿಂದ ಇಂತಹ ಅರ್ಜಿಯನ್ನು ಹಾಕ್ತಾ ಇದ್ದೀರಾ, ರಾಜಕೀಯ ಮಾಡೋದಾದರೆ ರಾಜಕಾರಣದ ಫೀಲ್ಡ್ನಲ್ಲೇ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಯತ್ನಾಳ್ಗೆ ಕ್ಲಾಸ್ ತಗೊಂಡಿದೆ. ಅಲ್ಲದೆ ಈ ವಿಚಾರಣೆಯನ್ನು ಮಾರ್ಚ್ 26ಕ್ಕೆ ಮುಂದೂಡಿಕೆ ಮಾಡಿದೆ. ರಾಮನಗರ ತಾಲೂಕಿನ ಬಿಡದಿಯಲ್ಲಿ 20 ವರ್ಷದ ಯುವತಿ ಮೇಲೆ ಅತ್ಯಾಚಾರ ಆಗಿದೆ. ಈ ಪ್ರಕರಣದಲ್ಲಿ ಅಸ್ಸಾಂ ಮೂಲದ ಮಂಜೂರ್ ಆಲಮನನ್ನು ಬಂಧಿಸಲಾಗಿದೆ. ಈ ಆರೋಪಿ ಯುವತಿಯ ಪಕ್ಕದ ಮನೆಯವನು ಅಂತ ಗೊತ್ತಾಗಿದೆ. ಯುವತಿಯ ಚೀರಾಟ ಕೇಳಿ ಸ್ಥಳೀಯರು ಓಡ್ ಹೋಗಿದ್ದಾರೆ. ಅಷ್ಟರಲ್ಲಿ ಆತ ಹಾರ್ಬಿದ್ದು ಓಡ್ ಹೋಗಿದ್ದ, ಆದರೂ ಕೂಡ ಹಿಡಿಯಲಾಗಿದೆ. ಬೆಂಗಳೂರಿನ ಜೆಡಿಎಸ್ ಆಫೀಸ್ ಪಕ್ಕದ ಮೈದಾನದಲ್ಲಿ ಅಗ್ನಿ ಅವಘಡ ಉಂಟಾಗಿ 100ಕ್ಕೂ ಅಧಿಕ ವಾಹನಗಳೆಲ್ಲ ಸುಟ್ಟು ಹೋಗಿವೆ. ಪೊಲೀಸರು ಸೇಜ್ ಮಾಡಿದ ವಾಹನಗಳನ್ನು ಇಲ್ಲಿ ತಂದು ಸಾಲಾಗಿಡಲಾಗಿತ್ತು. ಇವುಗಳಿಗೆ ಬೆಂಕಿ ಬಿದ್ದುಬಿಟ್ಟಿದೆ. ಯಾರೋ ಧೂಮಪಾನ ಮಾಡೋಕೆ ಬೆಂಕಿ ಕಡ್ಡಿ ಗೀರಿ ಎಸೆದು ಹೋಗಿದ್ರಿಂದ ಅನಾಹುತ ಆಗಿರಬಹುದು ಅಂತ ಶಂಕಿಸಲಾಗಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸಚಿವ ಸಂಪುಟ 16,300 ಕೋಟಿ ರೂಪಾಯಿ ವೆಚ್ಚದ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ಸ್ ಮಿಷನ್ NCMMಗೆ ಅನುಮೋದನೆ ಕೊಟ್ಟಿದೆ. ದೇಶದಲ್ಲಿ ಮತ್ತು ದೇಶದ ಹೊರಗೆ ಖನಿಜಗಳ ಗಣಿಗಾರಿಕೆಯನ್ನು ಪ್ರಮೋಟ್ ಮಾಡೋಕೆ ಇದು ಸಹಾಯ ಮಾಡುತ್ತೆ ಅಂತ ಸರ್ಕಾರ ಹೇಳಿದೆ. ದೇಶದ ಹೊರಗೆ ಹೇಗೆ ಅಂದರೆ ಬೇರೆ ದೇಶಗಳ ಸಹಕಾರದೊಂದಿಗೆ, ಈಗ ಚೀನಾ ಮಾಡ್ತಿದೆಯಲ್ವಾ, ಹಾಗೆ ಭಾರತಕ್ಕೆ ಬೇಕಿರೋ ರೇರ್ ಅರ್ತ್ ಮೆಟೀರಿಯಲ್ಗಳ ಆಮದು ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡೋಕೆ ಹಾಗೂ ಸ್ವಯಂ ಉತ್ಪಾದನೆಯನ್ನು ಹೆಚ್ಚು ಮಾಡೋಕೆ ಈ ಕ್ರಮ ಅಂತ ಸರ್ಕಾರ ಹೇಳಿದೆ. ಇದರ ಅಡಿಯಲ್ಲಿ ಲಿಥಿಯಂ, ಕೊಬಾಲ್ಟ್, ನಿಕೆಲ್, ನಿಯೋಬಿಯಂ, ಜರ್ಮೇನಿಯಂ ಮುಂತಾದ ರೇರ್ ಅರ್ತ್ ಮಿನರಲ್ಸ್ ಮೆಟಲ್ಸ್ ಅನ್ನ ಹೆಚ್ಚು ಹೊರತೆಗೆಯೋಕೆ ಗುರಿ ಹಾಕೊಳ್ಳಲಾಗಿದೆ. ಅತ್ಯಂತ ಇಂಪಾರ್ಟೆಂಟ್ ಇವು. ಯುದ್ಧ ವಿಮಾನಗಳಿಂದ ಹಿಡಿದು ಮೊಬೈಲ್ ಫೋನ್ಗಳ ತನಕ ಈ ಎಲ್ಲ ಕಡೆ ಅತ್ಯಂತ ಮುಖ್ಯ ಪಾತ್ರ ನಿಭಾಯಿಸೋ ರೇರ್ ಅರ್ತ್ ಮೆಟಲ್ಸ್ ಇವೆಲ್ಲವೂ ಕೂಡ. ಮಹತ್ವದ ಬೆಳವಣಿಗೆಯಲ್ಲಿ ಜಂಟಿ ಸಂಸದೀಯ ಸಮಿತಿಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಅಂಗೀಕಾರ ಮಾಡಲಾಗಿದೆ. ಸಮಿತಿ ಅಧ್ಯಕ್ಷ ಜಗದಂಬಿಕಾ ಪಾಲ್ ನೇತೃತ್ವದ ಸಮಿತಿ 14-11 ಮತಗಳಿಂದ ಕಾಯ್ದೆಯನ್ನ ಅಂಗೀಕರಿಸಿದೆ. ಹಾಗೂ ಸಂಸದೀಯ ಸಮಿತಿ ಸದಸ್ಯರಿಗೆ ಬುಧವಾರ ಸಂಜೆ 4 ಗಂಟೆಯವರೆಗೆ ಭಿನ್ನಾಭಿಪ್ರಾಯಗಳನ್ನು ತಿಳಿಸೋಕೆ ಟೈಮ್ ಕೊಡಲಾಗಿತ್ತು. ಅದು ಮುಗಿದಿದೆ. ಇತ್ತೀಚೆಗಷ್ಟೇ ಬಿಜೆಪಿ ನೇತೃತ್ವದ NDA ಒಕ್ಕೂಟದ ಸದಸ್ಯರು ಸೂಚಿಸಿದ್ದ 14 ತಿದ್ದುಪಡಿಗಳಿಗೆ ಜೆಪಿಸಿ ಅನುಮೋದನೆ ಕೊಟ್ಟಿತ್ತು. ಅಲ್ಲದೆ ವಿರೋಧ ಪಕ್ಷಗಳ ಸದಸ್ಯರು ಸಲ್ಲಿಸಿದ 44 ತಿದ್ದುಪಡಿಗಳನ್ನು ರದ್ದು ಮಾಡಿತ್ತು. ಈಗ ಅಂತಿಮವಾಗಿ ಅದನ್ನು ಅಡಾಪ್ಟ್ ಮಾಡಿಕೊಂಡಿದೆ. ಈ ಬಿಲ್ಲನ್ನು ಕಳೆದ ಆಗಸ್ಟ್ನಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಲೋಕಸಭೆಯಲ್ಲಿ ಮಂಡಿಸಿದ ನಂತರ ಆಗಸ್ಟ್ 8, 2024ರಂದು ಜಂಟಿ ಸಂಸದೀಯ ಸಮಿತಿಗೆ ಕಳಿಸಲಾಗಿತ್ತು. ಈ ಪರಿಷ್ಕೃತ ಮಸೂದೆಯನ್ನ ಜನವರಿ 30ನೇ ತಾರೀಕು ಜಗದಂಬಿಕಾ ಪಾಲ್ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಲ್ಲಿಸೋ ನಿರೀಕ್ಷೆ ಇದೆ. ಹಾಗೆ ಈ ಮಸೂದೆ ವಕ್ಫ್ ಆಸ್ತಿ ನಿಯಂತ್ರಣ ಮತ್ತು ಆಸ್ತಿಗಳನ್ನು ನಿರ್ವಹಣೆ ಮಾಡೋ ಸಮಸ್ಯೆಗಳನ್ನು ಪರಿಹರಿಸೋಕೆ 1995ರ ಕಾಯ್ದೆಗೆ ತಿದ್ದುಪಡಿ ಮಾಡೋ ಗುರಿಯನ್ನು ಹೊಂದಿದೆ. ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ISRO ಅಥವಾ ಇಸ್ರೋ ತನ್ನ 100ನೇ ಲಾಂಚ್ ಅನ್ನು ಯಶಸ್ವಿಯಾಗಿ ನಡೆಸುವ ಮೂಲಕ ಇತಿಹಾಸ ಸೃಷ್ಟಿಸಿದೆ. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ GSLV F-15 ರಾಕೆಟ್ ಮೂಲಕ NVS-02 ಹೆಸರಿನ ಸ್ವದೇಶಿ ನ್ಯಾವಿಗೇಷನ್ ಸ್ಯಾಟಲೈಟ್ ಲಾಂಚ್ ಮಾಡಲಾಗಿದೆ. ಇಸ್ರೋದ ಈ ಸಾಧನೆಗಳ ಹಿಂದೆ ಅವಿರತ ಪ್ರಯತ್ನಗಳಿವೆ. ಭಾರತೀಯ ಬಾಹ್ಯಾಕಾಶ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಕನಸು ಮತ್ತು ಪ್ರಯತ್ನದ ಫಲವಾಗಿ ಆಗಸ್ಟ್ 15, 1969ರಲ್ಲಿ ಸರ್ಕಾರ ISROವನ್ನು ಸ್ಥಾಪನೆ ಮಾಡಿತ್ತು. ಇಸ್ರೋ ಮೊದಲ ಬಾರಿಗೆ ರೋಹಿಣಿ ಟೆಕ್ನಾಲಜಿ ಪೇಲೋಡ್ ಹೊತ್ತ SLV-3E10 ಹೆಸರಿನ ರಾಕೆಟ್ ಅನ್ನು ಆಗಸ್ಟ್ 10, 1979ಕ್ಕೆ ಲಾಂಚ್ ಮಾಡಿತ್ತು. ಆದರೆ ಈ ಮಿಷನ್ ಸಕ್ಸಸ್ ಕಂಡಿರಲಿಲ್ಲ. ಮುಂದಿನ ವರ್ಷ 1980 ಜುಲೈ 17ನೇ ತಾರೀಕು ರೋಹಿಣಿ RS-1 ಸ್ಯಾಟಲೈಟ್ ಅನ್ನು SLV-3 ಮೂಲಕ ಲಾಂಚ್ ಮಾಡಲಾಯಿತು. ಅಲ್ಲಿಂದ ಇಲ್ಲಿವರೆಗೆ ಇಸ್ರೋ PSLV, GSLV, SSLV, LVM-3 ಅನೇಕ ರಾಕೆಟ್ಗಳನ್ನು ಅಭಿವೃದ್ಧಿಪಡಿಸಿ ಹಾರಿಸ್ತಾ ಬಂದಿದೆ. ಈ ರಾಕೆಟ್ ಮೂಲಕ ಅನೇಕ ವಿದೇಶಿ ಮತ್ತು ಸ್ವದೇಶಿ ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಿದೆ. ಜುಲೈ 14, 2023ರಲ್ಲಿ LVM-3 M4 ರಾಕೆಟ್ ಬಳಸಿ ಚಂದ್ರಯಾನ್ 3 ಪೇಲೋಡ್ ಅನ್ನು ಕೂಡ ಯಶಸ್ವಿಯಾಗಿ ಲಾಂಚ್ ಮಾಡಲಾಗಿತ್ತು. ಅಲ್ಲದೆ ಇಸ್ರೋ ಆದಿತ್ಯ L1, ಮಂಗಳಯಾನ್ ನಂತಹ ಮುಖ್ಯ ಮಿಷನ್ಗಳನ್ನು ತನ್ನ ರಾಕೆಟ್ಗಳನ್ನು ಬಳಸಿ ಯಶಸ್ವಿಯಾಗಿ ಲಾಂಚ್ ಮಾಡಿದೆ. ಗಮನಿಸಬೇಕಾದ ಅಂಶ ಅಂದರೆ ಇಸ್ರೋದ PSLV 95%ಗಿಂತ ಹೆಚ್ಚಿನ ಸಕ್ಸಸ್ ರೇಟ್ ಅನ್ನು ಹೊಂದಿದೆ. ಹೀಗಾಗಿ ಇಸ್ರೋ ಇಲ್ಲಿವರೆಗೆ ನಡೆಸಿದ 100 ಲಾಂಚ್ಗಳಲ್ಲಿ 9 ಮಿಷನ್ಗಳು ಮಾತ್ರ ಫೇಲ್ ಆಗಿವೆ. ಜಾರ್ಖಂಡ್ನಲ್ಲಿ ಭದ್ರತಾ ಪಡೆಗಳು ಮಹತ್ವದ ಕಾರ್ಯಾಚರಣೆ ನಡೆಸಿದ್ದಾರೆ. ಅಲ್ಲಿನ ಸಿಂಗ್ಭೂಮ್ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ವೇಳೆ ಮಹಿಳೆ ಸೇರಿ 2 ನಕ್ಸಲರನ್ನ ಹೊಡೆದುರುಳಿಸಿದ್ದಾರೆ.
ಹಿಂಸಾಚಾರ ಪೀಡಿತ ಮಣಿಪುರದಲ್ಲಿ ಆಘಾತಕಾರಿ ಬೆಳವಣಿಗೆಯೊಂದರಲ್ಲಿ ಅಸ್ಸಾಂ ರೈಫಲ್ಸ್ ಪಡೆಯ 3 ಯೋಧರು ಹುತಾತ್ಮರಾಗಿದ್ದಾರೆ. ಫುಡ್ ಪಾಯ್ಸನ್ ನಿಂದ ಆಗಿರಬಹುದು ಅಂತ ಆಸ್ಪತ್ರೆಗೆ ದಾಖಲಾಗಿದ್ರು, ಆದರೆ ಈಗ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನಿಬ್ಬರು ಯೋಧರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬಗ್ಗೆ ತನಿಖೆ ನಡೆಸುತ್ತಿರೋ ಪೊಲೀಸರು ನಕಲಿ ಮದ್ಯ ಸೇವನೆಯಿಂದಲೂ ಆಗಿರಬಹುದು ಅಂತ ಹೇಳಿದ್ದಾರೆ. ಆದರೆ ಅದನ್ನು ಅಸ್ಸಾಂ ರೈಫಲ್ಸ್ ತಳ್ಳಿ ಹಾಕಿದೆ. ಇದ್ಯಾವುದೋ ಮಶ್ರೂಮ್ ಸೇವನೆಯಿಂದ ಅಥವಾ ಬೇರೆ ಯಾವುದೋ ಆಹಾರ ಸೇವನೆಯಿಂದ ಆಗಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ತನಿಖೆ ನಡೀತಾ ಇದೆ. ದಿಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿರೋ ಪಿಎಂ ನರೇಂದ್ರ ಮೋದಿ ಕೇಜ್ರಿವಾಲ್ ಸೇರಿದಂತೆ ಆಪ್ ನಾಯಕರನ್ನ ಸರಣಿ ಕೊಲೆಗಾರ ವಂಚಕ ಚಾರ್ಲ್ಸ್ ಶೋಭರಾಜ್ಗೆ ಹೋಲಿಕೆ ಮಾಡಿದ್ದಾರೆ. ಆಪ್ ನಾಯಕರು ಶೀಶ್ ಮಹಲ್ ನಿರ್ಮಿಸಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಲೂಟಿ ಮಾಡಿದ್ದಾರೆ. ನೀವು ಚಾರ್ಲ್ಸ್ ಶೋಭರಾಜ್ ಹೆಸರನ್ನ ಕೇಳಿರ್ಬೋದು. ಆತನೊಬ್ಬ ದೊಡ್ಡ ವಂಚಕ. ಇವರು ಕೂಡ ಹಾಗೆ. ಆದರೆ ಅವರು ಅಷ್ಟೇ ಇವರು ಅಷ್ಟೇ ತಪ್ಪು ಮಾಡಿದಾಗ ಪ್ರತಿ ಸಲ ಸಿಕ್ಕಿ ಬೀಳ್ತಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಹರಿಯಾಣ ಸರ್ಕಾರ ದಿಲ್ಲಿಗೆ ಬರೋ ಯಮುನಾ ನದಿ ನೀರನ್ನ ಮಲಿನ ಮಾಡ್ತಿದೆ ಅಂತ ಕೇಜ್ರಿವಾಲ್ ಆರೋಪ ಮಾಡಿದ್ರು. ಅದಕ್ಕೆ ಮೋದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಕೂಡ ಯಮುನಾ ನದಿ ನೀರನ್ನ ಕುಡಿದೀನಿ. ಕೇಜ್ರಿವಾಲ್ ಇಂತಹ ಹೇಳಿಕೆ ಕೊಟ್ಟಿರೋದು ಇಡೀ ದೇಶಕ್ಕೆ ಅಪಮಾನಕರ. ಅಲ್ಲದೆ ಈ ಬಾರಿ ದಿಲ್ಲಿ ಎಲೆಕ್ಷನ್ ನಲ್ಲಿ ಆಪ್ ಕಾಂಗ್ರೆಸ್ ಜೊತೆಗೆ ರಹಸ್ಯವಾಗಿ ಮೈತ್ರಿ ಮಾಡಿಕೊಂಡಿದೆ ಅಂತ ಮೋದಿ ಆರೋಪ ಮಾಡಿದ್ದಾರೆ. ಇನ್ನು ಸೌದಿ ಅರೇಬಿಯಾದಲ್ಲಿ ಭೀಕರ ಅಪಘಾತ ಆಗಿದೆ. ಪರಿಣಾಮ 9 ಭಾರತೀಯರು ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲಿನ ಪಶ್ಚಿಮ ಭಾಗದ ಜಿಜಾನ್ ಸಿಟಿಯ ಹತ್ತಿರದಲ್ಲಿ ದುರಂತ ಉಂಟಾಗಿದೆ. ಘಟನೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಸಂತಾಪ ಸೂಚಿಸಿದ್ದಾರೆ. ಅಮೆರಿಕದ 5ನೇ ತಲೆಮಾರಿನ ಸ್ಟೆಲ್ತ್ ವಿಮಾನ F-35 ಅಮೆರಿಕದ ಮುಕುಟಮಣಿ F-35 ಫೈಟರ್ ಜೆಟ್ ಪತನ ಆಗಿದೆ. ಅಲಾಸ್ಕಾದ ಐಲ್ಸನ್ ಏರ್ಬೇಸ್ನಲ್ಲಿ ಟ್ರೈನಿಂಗ್ ನಡೆಯುವ ವೇಳೆ ಏಕಾಏಕಿ ಈ ಫೈಟರ್ ಜೆಟ್ ನೆಲಕ್ಕೆ ಅಪ್ಪಳಿಸಿಬಿಟ್ಟಿದೆ. ಅದೃಷ್ಟವಶಾತ್ ಪೈಲಟ್ ಪ್ಯಾರಾಚೂಟ್ ಮೂಲಕ ಎಜೆಕ್ಟ್ ಆಗಿ ಬಚಾವಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದೆ, ಚಿಕಿತ್ಸೆ ಕೊಡಲಾಗ್ತಿದೆ ಅವರಿಗೆ. ಏನೋ ಫೈಟರ್ ಜೆಟ್ ನೆಲಕ್ಕೆ ಅಪ್ಪಳಿಸಿದ ನಂತರ ಬೆಂಕಿ ಹತ್ಕೊಂಡಿರೋ ದೃಶ್ಯ ವೈರಲ್ ಆಗಿದೆ. ಘಟನೆಗೆ ಕಾರಣ ಪತ್ತೆ ಹಚ್ಚೋಕೆ ಅಮೆರಿಕ ಸೀರಿಯಸ್ ತನಿಖೆ ನಡೆಸ್ತಾ ಇದೆ. ಅಮೆರಿಕದ ಅತಿ ಬಲಿಷ್ಠ ಯುದ್ಧ ವಿಮಾನ ಅಂತ ಕರೆಸಿಕೊಳ್ಳುತ್ತೆ. ಈ ದಶಕದ ಅಂತ್ಯಕ್ಕೆ ಹೊಸದಾಗಿ 2,500 ಫೈಟರ್ ಜೆಟ್ ಖರೀದಿ ಮಾಡೋಕೆ ಸುಮಾರು 2 ಟ್ರಿಲಿಯನ್ ಹಣವನ್ನು ಅಮೆರಿಕ ಖರ್ಚು ಮಾಡೋಕೆ ಲೆಕ್ಕ ಹಾಕ್ತಿದೆ. ಇದರ ನಡುವೆ ಅದೇ ಕನಸಿನ ವಿಮಾನ ಮಗುಚಿ ಬಿದ್ದಿರೋದು ಅಮೆರಿಕದ ಪಾಲಿಗೆ ಆಘಾತ. 2024ರಲ್ಲೂ ಇದೇ ತರ ವಿಮಾನ ಪತನ ಆಗಿತ್ತು. ಈಗ ಇನ್ನೊಂದು ಬಿದ್ದಿದೆ. ಇದ್ರ ಬಗ್ಗೆ ಈಗ ಸೀರಿಯಸ್ ಕ್ವಶನ್ಸ್ ರೈಸ್ ಆಗುತ್ತೆ. F-35ನ ರಿಲಯಬಿಲಿಟಿಗೆ ಸಂಬಂಧಪಟ್ಟಂತೆ ಹಿಂಗ್ ನಂಬೋದು ಇದನ್ನ ಅಂತ. ಏನೋ ಭಾರತದ ಷೇರುಪೇಟೆ ನಿಧಾನಕ್ಕೆ ಗ್ರೀನ್ ಟ್ರೆಂಡ್ಗೆ ಬರ್ತಾ ಇದೆ. ನಿರಂತರ 2ನೇ ದಿನ ಗ್ರೀನ್ ನಲ್ಲಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 631 ಪಾಯಿಂಟ್ಸ್ ರೈಸ್ ಆಗಿ 76,532ಕ್ಕೆ ತಲುಪಿದೆ. ನಿಫ್ಟಿ 205 ಪಾಯಿಂಟ್ಸ್ ರೈಸ್ ಆಗಿ 23,163ಕ್ಕೆ ತಲುಪಿದೆ. ಐಟಿ ಮತ್ತು ಫಿನಾನ್ಷಿಯಲ್ ಸ್ಟಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋ ಕಾರಣ ಷೇರುಪೇಟೆಯಲ್ಲಿ ಚೇತರಿಕೆ ಕಂಡುಬಂದಿದೆ. RBI ಬಡ್ಡಿದರ ಕಡಿತ ಮಾಡುತ್ತಿರುವ ಲೆಕ್ಕಾಚಾರ. ಅಮೆರಿಕದ ಫೆಡರಲ್ ರಿಸರ್ವ್ ಕೂಡ ಬಡ್ಡಿದರದ ವಿಚಾರದಲ್ಲಿ ಪಾಸಿಟಿವ್ ನಿರ್ಧಾರ ಕೈಗೊಳ್ಳಬಹುದು ಅನ್ನೋ ಹೋಪ್. ಹಾಗೆ ಕೇಂದ್ರ ಬಜೆಟ್ ಮೇಲೆ ಹೂಡಿಕೆದಾರರು ಫೋಕಸ್ ಮಾಡ್ತಿರೋದ್ರಿಂದ ಎಲ್ಲ ಪಾಸಿಟಿವ್ ಆಗಬಹುದು ಅನ್ನೋ ನಿರೀಕ್ಷೆಯೊಂದಿಗೆ ಮಾರುಕಟ್ಟೆಗೆ ಬೂಸ್ಟ್ ಸಿಕ್ಕಿದೆ. ಸುಮಾರು ಡೌನ್ ಬೇರೆ ಆಗಿತ್ತಾ, ಹಾಗಾಗಿ ಈಗ ಮತ್ತೆ ವಾಪಸ್ ಮೇಲೆ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಶ್ರೀರಾಮ್ ಫೈನಾನ್ಸ್, ಭಾರತ್ ಎಲೆಕ್ಟ್ರಾನಿಕ್ಸ್, ಟಾಟಾ ಮೋಟಾರ್ಸ್, ವಿಪ್ರೋ, SBI ಲೈಫ್ ಇನ್ಶೂರೆನ್ಸ್ ಶೇರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಮಾರುತಿ ಸುಜುಕಿ, ಭಾರತಿ ಏರ್ಟೆಲ್, ಏಷ್ಯನ್ ಪೇಂಟ್ಸ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, ITC ಶೇರುಗಳು ಕುಸಿತ ಕಂಡಿವೆ. ಇದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 1 ಪೈಸೆ ಏರಿಕೆಯಾಗಿ 86 ರೂಪಾಯಿ 56 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 662 ರೂಪಾಯಿ ಹೆಚ್ಚಾಗಿ 80,975 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 603 ರೂಪಾಯಿ ಹೆಚ್ಚಾಗಿ 74,170 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 930 ರೂಪಾಯಿ ಹೆಚ್ಚಾಗಿ 90,680 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನಷ್ಟೇ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.